ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 16 ನಿನ್ನೆ ನಿಮ್ಗೆ ಡೇ 15 ರಿವಿಷನ್ ಮಾಡಕ ಮತ್ತ ಒಂದು ಬಫರ್ ಡೇ ಅಂತ ಇಟ್ಟಿತ್ತು. ಬಫರ್ ಡೇ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರ, ಈಗ ನಾವು ಯಾವ್ದಾರ ಬ್ಯಾಕ್‌ಲಾಗ್ಸ್ ಉಳ್ಸೋದೇವು ಅಂದ್ರ, ಹಿಂದೆ ಉಳಿದಿದ್ದು ಅಂದ್ರ ಕಂಪ್ಲೀಟ್ ಮಾಡ್ಲಾರ್ದ, ಅವ್ನ ಹಂಗ ಉಳಿಸ್ಕೋತ ಹೋದೆವು ಅಂದ್ರ ನಡ್ಬರ್ಕ್ ನೀವು ಒಂದ್ ಸತ ಡೈಲಿ ಟಾರ್ಗೆಟ್ಸ್ ಅನ್ನು ಕೊಡೋದನ್ನ ಸ್ಕಿಪ್ ಮಾಡ್ತೀರಿ. ಒನ್ ಡೇ ಸ್ಕಿಪ್ ಆದ್ರೆ ನಾನು ನಿಮ್ಗೆ ಅಂತ ಹೇಳಿದ್ದೆ, ಒನ್ ಡೇ ರೂಲ್ ಅಂತ ಹೇಳಿ. ಒನ್ ಡೇ ಸ್ಕಿಪ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿಗೆ ಆಗಬಾರ್ದು ಅದು. ಈ 2ನೇ ಡೇನು ಕಂಟಿನ್ಯೂ ಆತ, 3ನೇ ಡೇ ಕಂಟಿನ್ಯೂ ಆತಂದ್ರೆ ನಿಮ್ಮ ಮೈಂಡ್ ರೆಸಿಸ್ಟೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಇದು ಡೈಲಿ ಟಾರ್ಗೆಟ್ಸ್ ಕಂಪ್ಲೀಟ್ ಆಗಲ್ಲ, ಭಾಳ ಹೆವಿ ಕೊಡತ್ತಾರ ಅಂತ ಹೇಳಿ ನಮ್ಮ ಮೇಲೆ ಹಾಕಿ ನೀವು ಇದನ್ನ ಏನು ಡಿಸ್ಕಂಟಿನ್ಯೂ ಮಾಡ್ತೀರಿ ಮೆಂಟರ್‌ಶಿಪ್. ಅದ್ರ ಸಂಬಂಧ ನಡ್ಬರ್ಕ್ ಬಫರ್ ಡೇ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತದೆ. ಅಂದ್ರೆ ಬ್ಯಾಕ್‌ಲಾಗ್ಸ್ ಇರೋರು ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಜಾಯಿನ್ ಅಲ್ಲ ಅಂತ ಹೇಳಿ. ಅದ್ರ ಸಂಬಂಧ ನಿನ್ನೆ ಕೊಟ್ಟಿರೋ ಬಫರ್ ಡೇ ಅಥವಾ ರಿವಿಷನ್ ಅನ್ನ ನೀವು ಎಫೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿರಿ ಅಂತ ಹೇಳಿ ನಾನು ಅನ್ಕೊಂಡಿನಿ. ಇವತ್ತಿನ ಟಾರ್ಗೆಟ್ಸ್ ಏನು, ಡೇ 16 ಟಾರ್ಗೆಟ್ಸ್ ಏನು, ಇವು ಸೈಮನ್ ಕಮಿಷನ್ ಮತ್ತು ನೇರು ವರದಿ. ಇವು ಆಕ್ಚುಲಿ ಸೈಮನ್ ಕಮಿಷನ್ ನಿನ್ನೆ ಡೇ 14 ಟಾರ್ಗೆಟ್ಸ್‌ನ ಕವರ್ ಆಗಿತ್ತು. ಆದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಇರಲಿಲ್ಲ. ಡೀಟೇಲ್ ಆಗಿ ಅಂತಂದ್ರೆ ನಾನು ಈ ಕ್ವೆಶ್ಚನ್ ಪೇಪರ್ಸ್ ಉಳ್ಕಿದ್ ಕ್ವೆಶ್ಚನ್ ಪೇಪರ್ ನೀನು ತೆಗೆದ ಇವನ್ನೆಲ್ಲ ನೋಡತ್ತೀನಲ್ರಿ, ಅವ್ರು ಅಲ್ಲಿ ಡೆಪ್ತ್ ಕೇಳತ್ತಾರ. ಅದ್ರ ಸಂಬಂಧ ಮೇಲೆ ಕೇಳವಲ್ರಿ ಅವ್ರಿಗೆ. ಅದ್ರ ಸಂಬಂಧ ಏನೇನು ಇಂಪಾರ್ಟೆಂಟ್ ಇನ್ನೊಂದು ಸ್ವಲ್ಪ ನಾವು ಫ್ಯಾಕ್ಟ್ ಆಡ್ ಮಾಡ್ಬೋದು ಅಥವಾ ಅದರ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಮತ್ತೆ ನಿಮ್ಗೆ ಇದ್ರ ಫ್ಯಾಕ್ಟ್ ಶೀಟ್ ತರ ಮಾಡ್ಬೋದು. ನಾ ಹಿಸ್ಟ್ರಿ ಇದ್ರೊಳಗೆ ಏನು ಬಂತು, ಇದ್ರೊಳಗೆ ಏನು ಬಂತು, ಇದ್ರೊಳಗೆ ಏನು ಬಂತು, ಇದಾದ್ಮೇಲೆ ಏನಾಯ್ತು ಇಷ್ಟ ಮಾಡ್ಬಿಡ್ಬೋದು. ಆದ್ರೆ ನಾ ಅದ್ರ ಹಿಂದಿನ ನಿಮ್ಗೆ ನೋಟ್ಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದ್ರೆ ಅದ್ರ ಹಿಂದಿನ ತಿಳುವಳಿಕೆ ಬರಲಿ ಅಂತೇಳಿ, ಇದು ಎದಕ್ಕೆ ಬಂತು ಅನ್ನೋದು ತಿಳುವಳಿಕೆ ಬರಲಿ ಅಂತೇಳಿ ಅದನ್ನ ನಿಮ್ಗೆ ನೋಟ್ಸ್ನಾಗ ಸ್ವಲ್ಪ ಡೀಟೇಲ್ ಆಗಿ ಕೊಡ್ತೀನಿ ಯಾವುದೇ ಟಾಪಿಕ್ ಮೇಲೆ ಆದ್ರೂ. ಅವು ಆಕ್ಚುಲಿ ಡೈರೆಕ್ಟ್ ಎಕ್ಸಾಮ್ದ ಬೀಳಲ್ಲ, ಆದ್ರೆ ಅದ್ರ ಹಿಂದಿನ ತಿಳುವಳಿಕೆಯಿಂದ ಸಾಲ್ವ್ ಮಾಡ್ಬೋದು ನೀವು. ಅದ್ರ ಸಂಬಂಧ ಸ್ವಲ್ಪ ಇವತ್ತು ನೋಟ್ಸ್ ಒಳಗೆ ಹಿಂದಿನ ಬ್ಯಾಕ್‌ಗ್ರೌಂಡ್ ಆತು ಅವನ್ನೆಲ್ಲ ಸ್ವಲ್ಪ ಜಾಸ್ತಿ ಆಡ್ ಮಾಡೈತಿ, ನಿಮ್ಗೆ ಈಸಿ ಆಗಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಹೇಳಿ. ಮಾಡರ್ನ್ ಹಿಸ್ಟ್ರಿ ಅರ್ಥತಾ? ಇವನ್ನೇದು ಏನೈತಿ, ಸೈಮನ್ ಕಮಿಷನ್ ಮತ್ತು ನೆಹರು ರಿಪೋರ್ಟ್ ಐತಿ. ಇದ್ರ ರಿಲೇಟೆಡ್ ಎಲ್ಲ ಡೀಟೇಲ್ ಆಗಿ ಕೊಟ್ಟಿನಿ ಅದ್ರಾಗ. ಇದು ಒಂದು ಲ್ಯಾಂಡ್ ಮಾರ್ಕ್ ಏನದು ವಾಟರ್ ಶೆಡ್ ಮೂವ್ಮೆಂಟ್ ಅಂತೀವಲ್ಲ ಮಾಡರ್ನ್ ಹಿಸ್ಟ್ರಿ ಒಳಗೆ, ಅದ್ರ ಸಂಬಂಧ ಅದು ಇಂಪಾರ್ಟೆಂಟ್. ಆಮೇಲೆ ಲಾಹೋರ್ ಸೆಷನ್ ಅಂತೂ ನಿಮ್ಮ ಬಗ್ಗೆ ಹೇಳಂಗೇ ಇಲ್ಲ. ಇದ್ರ ಮೇಲೆ ಕ್ವಶನ್ ಎಷ್ಟು ಸತ ಬಿದ್ದೈತನ್ರಿ. ಲಾಹೋರ್ ದೇಶನ ಪೂರ್ಣ ಸ್ವರಾಜ್ ಡಿಕ್ಲೇರ್ ಆತು ಅಂತ ಹೇಳ್ತೀವಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಟಾರ್ಗೆಟ್ಸ್ ಅನ್ನೋದಕ್ಕೆ ಇಷ್ಟುಕೊಂಡು ಮಾಡೋದು ಅಂತಂದ್ರೆ, ಈಗ ನಾನು ಇದನ್ನ ಈಸಿಯಾಗಿ ಹೆಂಗೆ ಕೊಡ್ಬೋದಾಗಿತ್ತು ನಿಮ್ಗೆ, ನನಗೇನು ಭಾಳತನ ಇರಲಿಲ್ಲ ಅದು. ಏನು ಸೈಮನ್ ಕಮಿಷನ್, ಲಾಹೋರ್ ಸೆಷನ್ ಇದೊಂದು ಹಾಕಿ ಒಮ್ಮೆ ಸೀದಾ ಸಿವಿಲ್ ಡಿಸೊಬಿಡಿಯನ್ಸ್ ಹಾಕಿ ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹಾಕಿ ಸೀದಾ ಲಾಸ್ಟಿಗೆ ರೆವಲ್ಯೂಷನರಿ ಅಂತ ಹಾಕಿ 4 ಟಾರ್ಗೆಟ್ಸ್ ಕೊಡ್ಬೋದಾಗಿತ್ತು. ಹಿಂಗೆ ಎದಕ್ಕೆ ಮಾಡೋದಂದ್ರೆ, ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರಿ ಎಷ್ಟೋ ಜನ ಮೆಸೇಜ್ ಹಾಕಿದ್ರಲ್ಲ, ಡೈಲಿ ಟಾರ್ಗೆಟ್ಸ್ ನೋಡು ಮುಖಾಂತರನ ಜಸ್ಟ್ ನಮ್ಮ 2-3 ಕ್ವೆಶ್ಚನ್ ಸಾಲ್ವ್ ಆದವು ಅಂತ ಹೇಳಿ. ಯಾಕಂದ್ರೆ ಕ್ರೊನಾಲಜಿ ಬೇಸ್ಡ್ ಕ್ವೆಶ್ಚನ್ಸ್ ನಿಮ್ಗೆ ಡೈಲಿ ಟಾರ್ಗೆಟ್ಸ್ ಜಸ್ಟ್ ಅಬ್ಸರ್ವ್ ಮಾಡಿದ್ರಂದ್ರೆ ಯಾವ್ದಾದ್ಮೇಲೆ ಯಾವ್ದು ಬರ್ತಂತ ಹೇಳಿ ನಾನು ಡೈರೆಕ್ಟ್ ಹಿಂಗೆ ಹಾಕಿರ್ತೀನಿ. ಅವ ನಿಮ್ಗೆ ಇದು ಈಸಿಲಿ ಸಾಲ್ವ್ ಆಗುತ್ತೆ, ಜಸ್ಟ್ ಡೈಲಿ ಟಾರ್ಗೆಟ್ಸ್ ನೋಡ್ಕೊಂಡು ಹೋದ್ರೆ. ಅದ್ರ ಸಂಬಂಧ ನೀವು ಡೀಟೇಲ್ ಆಗಿ ಕೊಡೋದು. ಇವೇನು ಟಾರ್ಗೆಟ್ಸ್ ಹೆಚ್ಚಿಗೆ ಆಗತ್ತಲ್ಲ ಬರ್ಬರ್ತಾ ಅನ್ಬೇಡ್ರಿ. ಟಾರ್ಗೆಟ್ಸ್ ಹೆಚ್ಚಿಗಾಗಿಲ್ಲ, ಯಾಕಂದ್ರೆ ನೋಡ್ರಿ ಅಷ್ಟ ಅದಾವ ಟಾರ್ಗೆಟ್ಸ್. ಆದ್ರೆ ಟಾರ್ಗೆಟ್ಸ್ನ ಸ್ಪೆಸಿಫಿಕ್ ಆಗಿ ಕೊಡತ್ತೈತಿ, ಯಾವ್ದಾದ್ಮೇಲೆ ಏನು. ಈಗ ಮತ್ತೆ ಅದು ನೋಟ್ಸ್ ಒಳಗೆ ಹೆಂಗೈತೆ ಅದೇ ತರನ ಟಾರ್ಗೆಟ್ಸ್ ಹೆಂಗೆ ನಾನು ಫಸ್ಟ್ ಡೈಲಿ ಟಾರ್ಗೆಟ್ಸ್ ಇದನ್ನ ಮಾಡ್ತೀನಿ, ಏನೇನು ಕವರ್ ಮಾಡ್ಬೋದು ಅದ್ರ ಬೇಸ್ ಮೇಲೆ ನೋಟ್ಸ್ ಮಾಡ್ತೀನಿ. ಅದ್ರ ಸಂಬಂಧ ಎರಡು ಅಲೈನ್ಡ್ ಅದಾವು, ಡೈಲಿ ಟಾರ್ಗೆಟ್ಸ್ ಮತ್ತು ನೋಟ್ಸ್. ಅದ್ರ ಸಂಬಂಧ ಅವನ್ನೆಲ್ಲ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ರಿವಿಷನ್ ಮಾಡ್ರಿ ಮತ್ತು ಇವತ್ತಿನ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡ್ರಿ. ಈಗ ನೆಕ್ಸ್ಟ್ ಏನೈತಿ, ಲಾವರ್ ಸೆಷನ್ ಬಗ್ಗೆ ಹೇಳಿದ, ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ದಂಡಿ ಮಾರ್ಚ್ ಇದ್ರ ಮೇಲೂ ಇಂಪಾರ್ಟೆಂಟ್ ಥೀಮ್ ಇದು, ಅಥವಾ ಶಾಸನ ಭಂಗ ಚಳವಳಿ ಐತಿಲ್ಲ ಅದು. ಆಮೇಲೆ ಗಾಂಧಿ ವಿರೋನ್ ಒಪ್ಪಂದ ಬಗ್ಗೆ ನಿಮ್ಗೆ ಗೊತ್ತೈತಿ. ಗಾಂಧಿ ವಿರೋನ್ ಒಪ್ಪಂದ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಕರಾಚಿ ಅಧಿವೇಶನ ಅದಕ್ಕೆ ಇಂಪಾರ್ಟೆಂಟ್. ಸುಭಾಷ್ ಚಂದ್ರ ಬೋಸ್ ಅವರು ಇದ್ರೊಳಗೆ ಪಾತ್ರ ಐತಲ್ಲ, ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಆಫ್ ಅವರ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲ, ಅದ್ರ ಸಂಬಂಧ ಅವ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಬೇಕಲ್ಲ, ಅದು ನಿಮ್ಗೆ ಇಲ್ಲಿ ಆ್ಯಡ್ ಮಾಡೀನಿ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಬ್ಯಾಕ್‌ಗ್ರೌಂಡ್ ಆತು, ಅವ್ರು ಏನೇನು ಮಾಡಿದ್ರು, ಅವ್ರ ಪಾತ್ರ ಏನಿತ್ತು, ಅವನ್ನೆಲ್ಲ ಇಲ್ಲಿ ಆ್ಯಡ್ ಮಾಡೀನಿ. ಇವನ್ನ ಅಲ್ಲಿ ನೋಡ್ಕೊರಿ. ಆಮೇಲೆ 1935 ಆಕ್ಟ್ ಮತ್ತೆ ಹಾಕಿರಲ್ಲ ಸರ್, ಪೊಲಿಟಿ ಒಳಗೂ ಇತ್ತು ಅನ್ಬೇಡ್ರಿ. ಯಾಕಂದ್ರೆ ಈಗ ಅಬ್ಸರ್ವ್ ಮಾಡ್ರಿ ನಮ್ಮ ನೋಟ್ಸ್ ಹೆಂಗೈತಿ. ಈಗ ಆಕ್ಟ್ಸ್ ನಾವು ಒಂದ ಕಡೆ ಓದಿದ್ರೆ ಏನಾಗುತ್ತೆ, ಅದ್ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದನ್ನ ಏನು ಹೇಳಿದೆ, ಮಾಡರ್ನ್ ಹಿಸ್ಟ್ರಿಗೆ ಅಥವಾ ಆಧುನಿಕ ಇತಿಹಾಸಕ್ಕೆ ಅದನ್ನ ಲಿಂಕ್ ಮಾಡಿ ಓದಿದ್ರೆ ಇನ್ನು ನಮ್ಮ ನೋಡೋ ದೃಷ್ಟಿಕೋನ ಇರ್ತೈತಲ್ರಿ. ಪಾಲಿಟಿಕ್ಸ್ ಪರ್ಸ್ಪೆಕ್ಟಿವ್ ಒಳಗೇನ ಬರೀ ಸಂವಿಧಾನಕ್ಕೆ ಏನೇನು ಡೆವಲಪ್ಮೆಂಟ್ಸ್ ಅದು ಅಂತ ನೋಡ್ತೀವಿ. ಮಾಡರ್ನ್ ಹಿಸ್ಟ್ರಿ ಒಳಗೆ ಏನು ಮಾಡ್ತೀವಿ, ಈಗ ಮಾಡರ್ನ್ ಹಿಸ್ಟ್ರಿ ನಮ್ಮ ಫ್ರೀಡಮ್ ಫೈಟರ್ಸ್ ಏನು ಡಿಮಾಂಡ್ ಮಾಡಿದ್ರು, ಅದ್ರ ತಕ್ಕಂತೆ ಅವ್ರ ಆಕ್ಟ್ಸ್ ಏನು ಮಾಡಿದ್ರು, ಇವೆರಡು ಲಿಂಕ್ ಮಾಡಿ ಓದಿದ್ರೆ ನಿಮ್ಗೆ, ಓ ಆಕ್ಟ್ಸ್ನಾಗ ಇವ್ರು ಅದನ್ನ ಡಿಮಾಂಡ್ ಮಾಡಿದ್ರು, ಅದ್ರ ಸಂಬಂಧ ಈ ತರ ಚೇಂಜಸ್ ಅದು ಈ ಆಕ್ಟ್ನಾಗ ಅಂತ ಒಂದು ನೆನಪು ಉಳಿತೈತಿ. ಅದಕ್ಕೆ ಇವನ್ನ ಒಂದ ಕಡೆ ಕೊಟ್ಟಿಲ್ಲ ನಾನು. ಯಾವ್ದಾದ್ಮೇಲೆ ಯಾವ್ದು ಬರುತ್ತಲ್ಲ, ಈಗ ಏನೇನು ನಮ್ಮ ಫ್ರೀಡಮ್ ಸ್ಟ್ರಗಲ್ ಆಗುತ್ತೆ ಅದ್ರ ತೆಳಗ ನಾನು ಆಕ್ಟ್ನಾಗ ಏನೇನು ಚೇಂಜ್ ಮಾಡಿದ್ರು, ಮತ್ತೆ ಏನೇನು ಚೇಂಜಸ್ ಆಯ್ತು ಅದಾದ್ಮೇಲೆ ಮತ್ತೆ ಆಕ್ಟ್ನಾಗ ಏನು ಡಿಮಾಂಡ್ ಇಟ್ರು, ಇವ್ನು ಹಿಂಗ ಅದ್ರ ಜೊತೆ ಅಲೈನ್ ಮಾಡತ್ತೀನಿ ಮಾಡರ್ನ್ ಹಿಸ್ಟ್ರಿನ ಮತ್ತೆ ಆಕ್ಟ್ಸ್ನ. ಇದನ್ನೆಲ್ಲ ನೋಟ್ಸ್ ನೋಡಿರ್ತೀರಿ, ಒಂದ್ ಕಡೆ ಎಲ್ಲರೂ ಕೊಟ್ಬಿಟ್ಟಿರ್ತಾರೆ, ಅದು ಅರ್ಥನೂ ಆಗಲ್ಲ ಕರೆ ಅಂದ್ರೆ. ಹಿಂಗ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಬರ್ತೊಂದು ಇದು ಆಕ್ಟ್ ಮೇಲೆ. ಅದಕ್ಕೆ ಇದ್ರೊಳಗೆ ಡೆಪ್ತ್ ಕವರ್ ಮಾಡಿತ್ತು 1935 ಆಕ್ಟ್ ಪೂರ್ತಿ ಡೆಪ್ತ್ ಕವರೇಜ್ ಐತಿ, ಅದನ್ನೊಂದು ನೋಡ್ಕೊರಿ. ಆಮೇಲೆ ಲಕ್ನೋ ಸೆಷನ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಲಾಹೋರ್ ರೆಸೊಲ್ಯೂಷನ್. ಆಮೇಲೆ ನಿಮಗೆ ಈ ಸತ್ ನಿನ್ನೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ಸಿದಿಲ್ಲ ನಿಮ್ಗೆ, ಇವತ್ತು ಆಲ್ಮೋಸ್ಟ್ ಸ್ವಾತಂತ್ರ್ಯ ಕೊಡ್ಸಿಬಿಟ್ಟೆವು. ಎಲ್ಲಿ ಮಟ್ಟ ಬಂದಿವಿ, ಆಗಸ್ಟ್ ಆಫರ್ ಆತು. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಇದು ಒಂದು ವೇಬಲ್ ಪ್ಲಾನ್ ಏನಾಯ್ತು, ಇಂಡಿಯನ್ ನ್ಯಾಷನಲ್ ಟ್ರಯಲ್ಸ್ ಅಂತೀವಲ್ಲ, ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ಸ್ ಅವು, ಆಮೇಲೆ ಸಚಿವ ಸಂಪುಟ ನೀವು ಕ್ಯಾಬಿನೆಟ್ ಮಿಷನ್, ಆಮೇಲೆ ಮೌಂಟ್ ಬ್ಯಾಟನ್ ಪ್ಲಾನ್. ಇಲ್ಲಿ ಮಟ್ಟ ಆಲ್ಮೋಸ್ಟ್ ನಿಮ್ಗೆ ಸ್ವಾತಂತ್ರ್ಯ ಬರೋ ಮಟ್ಟನು ಮಾಡರ್ನ್ ಹಿಸ್ಟ್ರಿನ ಕಂಪ್ಲೀಟಾಗಿ ಕವರ್ ಮಾಡೈತಿ. ಅದಾಯ್ತಾ, ಇವೆಲ್ಲ ಇಂಪಾರ್ಟೆಂಟ್ ಇವ್ ನೋಟ್ಸನ್ನು ಇವತ್ತು ಕವರ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಇನ್ನೊಂದು ಲಾಸ್ಟಿಗೆ ಆಡ್ ಮಾಡೀನಿ, ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂತ ಅಥವಾ ಕ್ರಾಂತಿಕಾರಿ ಚಟುವಟಿಕೆಗಳು ಅಂತೀವಿ. ಇವನು ನಾನು ಎದಕ್ಕೆ ಸಪರೇಟ್ ಮಾಡೀನಿ ಅಂತಂದ್ರೆ, ಈಗ ರೆವಲ್ಯೂಷನರಿ ಆಕ್ಟಿವಿಟೀಸ್ ಒಂದ ಕಡೆ ನಾವು ಕಂಪೈಲ್ ಮಾಡಿ ಓದಿದ್ರೆ, ಅಥವಾ ಫೇಸ್ 1 ಒಳಗೆ ಏನಾಯ್ತು, ಒಂದನೇ ಫೇಸ್ನಾಗ ಏನು ಮಾಡ್ತಾರೆ ಅವರು, ಆಮೇಲೆ ನಡಬರ್ಕ್ ಎದಕ್ಕೆ ಗ್ಯಾಪ್ ಆಗಿತ್ತು, ಆಮೇಲೆ ಸೆಕೆಂಡ್ ಫೇಸ್ನಾಗ ಏನಾಯ್ತು, ಇವನ್ನೆಲ್ಲ ನಿಮ್ಗೆ ಒಂದ ಕಡೆ ಕೊಟ್ಟೀನಿ. ಅದ್ರ ಸಂಬಂಧ ರೆವಲ್ಯೂಷನರಿ ಆಕ್ಟಿವಿಟೀಸ್ ಇದ್ರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರ್ತದೆ. ಅದಕ್ಕೆ ಇದನ್ನೊಂದು 3 ಪೇಜಸ್ ಇರಬೇಕು, 3 ಪೇಜಸ್ ಐತಿ, ಅದನ್ನೊಂದು ಕವರ್ ಮಾಡ್ಕೊಂಡ್ರಿ. ಅದಾಯ್ತಾ, ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಹೇಳಿದೆ, ಆಮೇಲೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ಸ್ ಬಗ್ಗೆ ಆಯ್ತು. ಇವನ್ನೆಲ್ಲ ಒಂದ ಕಡೆ ಕ್ರೊನಾಲಜಿ ಬೈಸ್ಡ್ ನೋಟ್ಸು ಅದೇ ಥರ ಲೈನ್ ಆಗಿದೆ. ಅದನ್ನ ಚಂದಾಗ ನೀವು ನೋಡ್ಕೊರಿ. ಮತ್ತೆ ಇನ್ನೊಂದು ನನಗೇನು ಕೇಳತ್ತೀರಿ, ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದು ಅಂತ ನೀನು ಕೇಳತ್ತೀರಿ. ನಾ ಆಕ್ಚುಲಿ ನೀವು ಇದನ್ನ ಕಂಪ್ಲೀಟ್ ಮಾಡತ್ತಿರಲ್ಲ ಅಂತ ನನಗೆ ಗೊತ್ತಾಗೋಲ್ತು. ಈಗ ಆಕ್ಚುಲಿ ಯಾರ್ಯಾರು ಕರೆಕ್ಟಾಗಿ ಕಂಪ್ಲೀಟ್ ಮಾಡತ್ತಿರಲ್ಲ ಅವ್ರಿಗೆ ಗೊತ್ತೈತೆ ನಾವು 1947 ಮಟ್ಟ ಇನ್ನೂ ಮಾಡರ್ನ್ ಹಿಸ್ಟ್ರಿ ಒಳಗೆ ಬಂದಿಲ್ಲ ಅಂತ ಹೇಳಿ. ನೀವು ಕವರ್ ಮಾಡ್ಲಾರ್ದ ಅಥವಾ ಡೈಲಿ ಟಾರ್ಗೆಟ್ಸ್ ಮಾಡ್ಲಾರ್ದ ನೆಕ್ಸ್ಟ್ ಸಬ್ಜೆಕ್ಟ್ ಅಂದ್ರೆ ಏನರ್ಥ ಹೇಳ್ರಿ?
ಓಹ್! ನೀವು ಚಂದಗೆ ಇನ್ನ ಮಾಡರ್ನ್ ಹಿಸ್ಟ್ರಿನ ಕಂಪ್ಲೀಟ್ ಮಾಡೈತೋ ಇಲ್ಲ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ. ಒಮ್ಮೆ ಸೀದಾ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನತ್ತೀರಿ. ಅದಕ್ಕೆ ಚಂದ ಕವರ್ ಮಾಡಿ ಕ್ವೆಷನ್ ಕೇಳ್ರಿ. ಹಂಗ ನೀವು ಓವರಾಲ್ ನೆಕ್ಸ್ಟ್ ಸಬ್ಜೆಕ್ಟ್ ಮುಗಿತಾಳ. ಇವ್ರೇ ಹೇಳಿದ್ರಲ್ಲ ಮಾಡರ್ನ್ ಹಿಸ್ಟರಿ ಮುಗೀತು ಅಂತ ಹೇಳಿ, ಮುಗಿದ್ರಬೇಕಾಳ ಅಂತ ಹೇಳಿ ನೆಕ್ಸ್ಟ್ ಕೇಳ್ಬೇಡ್ರಿ. ಮತ್ತೆ ಸೈನ್ಸ್ ಸ್ಟಾರ್ಟ್ ಮಾಡ್ರಿ ಅನ್ನತ್ತೀರಿ. ಆಕ್ಚುअली ನಾನು ನಿಮ್ಗೆ ಹೇಳಿದ್ದು ಎಷ್ಟ್ ಅದ ಹೇಳ್ಬೇಕು ಗೊತ್ತಾಗೋಲ್ತು. ಒಂದು ಸಬ್ಜೆಕ್ಟ್ ಅಟ್ ಎ ಟೈಮ್ ಎದಕ್ ಮಾಡೋದಂದ್ರ, ಈಗ ನಿನ್ನೆ ನಿಮ್ಗೆ ಪಾಲಿಟಿ ಮತ್ತು ಹಿಸ್ಟರಿ ಒಳಗೆ ಕ್ವೆಷನ್ಸ್ ಹೆಂಗ್ ಬಿದ್ದು ನೋಡಿದ್ರಲ್ರಿ. ಅವು ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಓದಿದ ಸಂಬಂಧನ ಅವೆಲ್ಲ ಡೈರೆಕ್ಟ್ ಹಿಟ್ ಆದವು. ಡೈರೆಕ್ಟ್ ನಾವು ಎಲ್ಲರೂ ಕ್ವೆಷನ್ಸ್ ಕರೆಕ್ಟ್ ಮಾಡಿ ಬಂದ್ರಿ ಅವ್ನ. ಅದ ನಾವು ಈಗ ಸೈನ್ಸ್ ಜಾಸ್ತಿ ಕೇಳ್ತಾರ. ಸೈನ್ಸು ಇದ್ರ ಜೊತೆನೇ ಆಡ್ ಮಾಡೋದು. ಎಲ್ಲ ಇದ್ರ ಜೊತೆನೇ ನಾವು ವಿಲೇಜ್ ಅಕೌಂಟೆಂಟಿಗೆ ಪ್ಲಾನ್ ಹಾಕೈತಲ್ಲ ಅಥವಾ ಟಾರ್ಗೆಟ್ಸ್ ಅಲ್ಲಿ ಕೊಡತೈತಲ್ಲ, ನಿಮ್ಮ ಟಾರ್ಗೆಟ್ ಈ ಎಕ್ಸಾಮ್ ಅಲ್ಲ. ಅದ್ರ ಸಂಬಂಧ ಎಲ್ಲ ಕವರ್ ಮಾಡ್ತೈತಿ. ಸೈನ್ಸ್ ಕವರ್ ಮಾಡ್ತೈತಿ. ಎಲ್ಲ ಕವರ್ ಮಾಡ್ತೈತಿ. ಸ್ವಲ್ಪ ಪೇಷನ್ಸ್‌ಲೇ ಇರ್ರಿ. ಆತತಾ? ಇವನ್ನೊಂದಾತು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಿತ್ತು. ಹ್ಮ್. ಮತ್ತೇನ್ ಹೇಳೋದಿತ್ತು? ಆಲ್ಮೋಸ್ಟ್ ಸಬ್ಜೆಕ್ಟನ್ನ ಎಲ್ಲ ಕವರ್ ಮಾಡ್ತೈತಿ. ಸೈನ್ಸ್ ಕವರ್ ಮಾಡ್ತೈತಿ. ಎಲ್ಲ ನಿಮ್ಗೆ ಆ, ಕವರೇಜ್ ಎಲ್ಲ ಇರ್ತೈತಿ. ನೀವು ಅವಸರ ಮಾಡ್ಬೇಡ್ರಿ. ಇನ್ನ 75 ದಿವಸ ಐತಲ್ಲ. ಈಗ ಒಂದು ಜಸ್ಟ್ 15 ಡೇಸ್ ಆಗೈತೆ ಅಷ್ಟೇ. ಇನ್ನ 60 ಡೇಸ್ ಐತಿ. ಎದಕ್ ತಲೆ ಕೆಡ್ಸ್ಕೊತೀರಿ? ಮತ್ತೆ ನಿಮ್ಗೇನ್ ಹೇಳಿದ್ದೆ ನಾನು ನಿಮ್ಗೆ? ಈ ಸಬ್ಜೆಕ್ಟ್ಸ್ ನೆನಪರಾತಾವ ಅಂತ ಕೇಳ್ತೀರಿ. ಪಾಲಿಟಿ ನೆನಪರಾತೈತಿ ಅಂತ. ಒಂದು ನಾನು ನಿಮ್ಗೆ ಕ್ಲಾರಿಟಿ ಕೊಡೋದೈತಿ. ಏನಂದ್ರೆ ಫೇಸ್ 2 ಒಳಗೆ ನಾವು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ನಿಮ್ಗೆ ಕಮ್ಯುನಿಕೇಷನ್ ಬಿಟ್ರೆ ಉಳ್ಕಿದ ಟೈಮ್ ಏನ್ ಮಾಡ್ತೀರಿ ಮತ್ತೆ? ಇವು ಸಬ್ಜೆಕ್ಟ್ಸ್‌ನ MCQ ಮುಖಾಂತರ ರಿವಿಷನ್ ಮಾಡಿಸತ್ ಅಂತ ಹೇಳಿಲ್ಲ? MCQ ಮುಖಾಂತರ ರಿವಿಷನ್ ಮಾಡಿಸತ್ ಅಲ್ಲಿ. ತಲೆ ಕೆಡ್ಸ್ಕೊಬೇಡ್ರಿ. ಇವು ಫೇಸ್ 1 ಒಳಗೆ ಕವರ್, ಫೇಸ್ 2 ಒಳಗೆ ಅದು ರಿವಿಷನ್ ಮಾಡಿಸತಿ. ಅದಾತಾ? ಇದೊಂದು. ಆಮೇಲೆ ಫೇಸ್ 3 ಒಳಗಂತೂ ಹೇಳ್ಬಿಟ್ಟಿನಿ. ಫೇಸ್ 3 ಒಳಗೆ ಇಂಟೆನ್ಸ್ ರಿವಿಷನ್ ಇದು. ಈ ಎಕ್ಸಾಮ್‌ದ ಮೋಡ್‌ಗೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೆನಪಾತ್ ನೋಡ್ರಿ. ಅದೊಂದು ನಾನು ನಿಮ್ಗೆ ಭಾಳ ಕ್ಲಾರಿಟಿ ಕೊಡ್ತೈತಿ. ಎದಕ್ಕಂದ್ರ ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಆತ್ ನಿನ್ನೆ ಎಕ್ಸಾಮ್‌ದಾಗ ಅಂತಂದ್ರಿ. ಆಕ್ಚುअली ಟೈಮ್ ಮ್ಯಾನೇಜ್ಮೆಂಟ್‌ದ ಇಶ್ಯೂ ಏನ್ ಗೊತ್ತೇನ್ರಿ? ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಕ್ವೆಶ್ಚನ್ ಲೆಂಥಿ ಅನ್ನೋಕ್ಕಿಂತ ನಮ್ಮ ರೀಡಿಂಗ್ ಸ್ಪೀಡ್ ಕಡಿಮೆ ಇರ್ತೈತಿ. ರೀಡಿಂಗ್ ಸ್ಪೀಡ್ ಇರ್ತೈತೆ ಒಬ್ಬೊಬ್ಬರದ. ಆದ್ರೆ ಕಾಂಪ್ರಿಹೆಂಡಿಂಗ್ ಸ್ಕಿಲ್ ಅಂತ ಗೊತ್ತೇನ್ರಿ? ಕಾಂಪ್ರಿಹೆಂಡಿಂಗ್ ಅಂದ್ರೆ ಏನು? ಈಗ ಓದಿದ್ದನ್ನ ಮೈಂಡ್‌ದಾಗ ಪ್ರೊಸೆಸ್ ಮಾಡೋದು ಲೇಟ್ ಆಗಿರ್ತೈತಿ. ಇದು ಆಕ್ಚುअली ಡೆವಲಪ್ ಆಗೋದು ಒಂದೇ ಒಂದು ಆಕ್ಟಿವಿಟಿ ಇಂದ್ರ ಆಕ್ಚುअली. ಅದಕ್ಕೆ ನ್ಯೂಸ್ ಪೇಪರ್‌ನ ಡೈರೆಕ್ಟ್ ಕ್ವೆಶ್ಚನ್ ಬೀಳಿಲ್ಲ ಅಂದ್ರು ಅಥವಾ ಬೀಳ್ತಾವಂದ್ರುನು ನಾವು ನ್ಯೂಸ್ ಪೇಪರ್ ಓದೋದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇದೇನು ರೀಡಿಂಗ್ ಸ್ಪೀಡ್ ಐತಲ್ಲ, ರೀಡಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಮತ್ತೆ ಕಾಂಪ್ರಿಹೆಂಡಿಂಗ್ ಸ್ಕಿಲ್ ಅಂತೀವಿ ನಾವು ಅದಕ್ಕೆ. ಕಾಂಪ್ರಿಹೆನ್ಷನ್ ಅಂತೀವಲ್ರಿ. ಯಾಕಂದ್ರೆ ಅದನ್ನ ಓದುವ ಅಥವಾ ಪಟ್ನ ಓದಿದ ಕೂಡಲೇ ಒಂದೇ ಸತ ಓದಿದ ಕೂಡಲೇ ತಲೆಯಾಗ ಪ್ರೊಸೆಸ್ ಆಗ್ಬಿಡ್ಬೇಕು ಅದು. ಅದಕ್ಕೆ ಕಾಂಪ್ರಿಹೆಂಡಿಂಗ್ ಸ್ಕಿಲ್ ಅಂತೀವಿ. ಅದು ಡೆವಲಪ್ ಆಗೋದು ಲಾಂಗ್ ಟರ್ಮ್‌ದು. ಒಂದೇ ದಿವಸಕ್ಕೆ ಡೆವಲಪ್ ಆಗಲ್ಲ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನೀವೇನು ಅನ್ಕೊಂಡ್ರಿ ಎಕ್ಸಾಮ್ ಹಾಲ್ದಾಗ ಐತದ ಅನ್ಕೊಂಡ್ರಿ. ಆಕ್ಚುअली ಅದು ಲಾಂಗ್ ಟರ್ಮ್ ಸ್ಕಿಲ್ ಇರೋದು. ಅದಕ್ಕೆ ನ್ಯೂಸ್ ಪೇಪರ್‌ನ ಸೀರಿಯಸ್ ಆಗಿ ತಗೋರಿ. ನ್ಯೂಸ್ ಪೇಪರ್ ಡೈಲಿ ಓದ್ರಿ. ಯಾವ್ದಾರ ಒಂದು ನ್ಯೂಸ್ ಪೇಪರ್ ಕಂಪಲ್ಸರಿ ಓದ್ರಿ. ಇದರಿಂದ ಒಂದು ಜಸ್ಟ್ ತಿಳುವಳಿಕೆ ಇರೋದ್ರಿಂದ ಒಂದು 3, 4 ಕ್ವೆಶ್ಚನ್ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಅವು ಬೇರೆ ರೀ ಅದು. ಅದು ಆಕ್ಚುअली ಹೆಲ್ಪ್ ಆಗುತ್ತೆ ನ್ಯೂಸ್ ಪೇಪರ್ ಓದೋದ್ರಿಂದ. ಆ ನ್ಯೂಸ್ ಪೇಪರ್ ಓದೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಭಾಳ ಈಸಿ ಆಗುತ್ತೆ. ಇದು ನನಗೆ ವರ್ಕೌಟ್ ಆಗೈತಿ. ಅದಕ್ಕೆ ಹೇಳತ್ತೀನಿ. ನ್ಯೂಸ್ ಪೇಪರ್ ನೆಗ್ಲೆಕ್ಟ್ ಮಾಡಬೇಡ್ರಿ. ಬರೀ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಆತು. ಈ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಓದಬೇಕು ಇಂಪಾರ್ಟೆಂಟ್ ನನಗೆ ಗೊತ್ತೈತಿ. ಆದ್ರೆ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್‌ದಾಗ ಇದು ನೋಟ್ಸ್ ತರ ಇರ್ತೈತಿ. ಇಲ್ಲಿ ನಿಮ್ಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬೆಳೆಯಲ್ಲ ಅಥವಾ ಕಾಂಪ್ರಿಹೆಂಡಿಂಗ್ ಸ್ಕಿಲ್ ಬೆಳೆಯಂಗಿಲ್ಲ. ಅದ ನೀವು ನ್ಯೂಸ್ ಪೇಪರ್‌ನ ಓದಿದ್ರಿ ಅಂದ್ರೆ ಒಂದು ಬೇರ್ ಆಕ್ಟ್ ತರ ಇರ್ತಾವು. ಬೇರ್ ನೋಟ್ಸ್ ತರ ಇರ್ತಾವು ಇವು. ಅವಾಗ ನಿಮಗೆ ಕಾಂಪ್ರಿಹೆಂಡಿಂಗ್ ಸ್ಕಿಲ್ ಬೆಳಿತೈತಿ. ಎಕ್ಸಾಮ್ ಇದು ಕಾಂಟೆಕ್ಸ್ಟ್ ಸೆಟ್ ಮಾಡೋದು ಬರ್ತೈತಿ. ಒಂದ್ ಏನಾರ ಒಂದು ಅವ್ರು ವಿಷಯ ಹೇಳತ್ತಾರ ಅಂದ್ರೆ ಯಾವ್ದ್ರ ರಿಲೇಟೆಡ್ ಹೇಳ್ತಾರ ಅಥವಾ ಏನ್ ಹೇಳಕ್ ಹೊಂಟ್ರ ಅನ್ನೋದು ಒಂದು ಕಾಂಟೆಕ್ಸ್ಟ್ ಬೆಳಿತೈತಿ ನಿಮಗೆ ನ್ಯೂಸ್ ಪೇಪರ್ ಓದೋದ್ರಿಂದ. ಬರೀ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಮೇಲೆ ಡಿಪೆಂಡ್ ಆದ್ರೆ ಈ ಸ್ಕಿಲ್ ಬೆಳೆಯಲ್ಲ ನಿಮ್ಗೆ. ಅದ್ರ ಸಂಬಂಧ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರಲ್ಲ. ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ನಿಮ್ಗೆ MCQ ಮುಖಾಂತರ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ನಲ್ಲ ನಿಮ್ಗೆ ಫೇಸ್ 2 ಒಳಗೆ. ಅವಾಗ ಜಸ್ಟ್ ನೀವು ಇವನ್ನೆಲ್ಲ ಸಬ್ಜೆಕ್ಟ್ಸ್‌ನ ಜಸ್ಟ್ MCQ ಬಿಡಿಸೋದ್ರಿಂತ್ರನ ರಿವಿಷನ್ ಮಾಡೋದು. ಅವಾಗ ಏನಾಗುತ್ತೆ ನಿಮ್ಗೆ MCQ ಬಿಡಿಸಿ ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ಈಸಿಲಿ ಆಗುತ್ತೆ. ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ಲಾಸ್ಟ್‌ಗೆ ಹೇಳಿದ್ನಲ್ಲ ಇಂಟೆನ್ಸ್ ಪ್ರಿಪರೇಷನ್ ಅಂತ ಹೇಳಿ, ಇಂಟೆನ್ಸ್ ರಿವಿಷನ್ ಅಂತ ಹೇಳಿ. ಬರೇ ಡೈಲಿ ಒಂದು 300, 400 MCQs ಬಿಡಿಸೋದು. ಮುಂಜಾನೆಯಿಂದ ಸಂಜೆ ಮಟ. ಕಮ್ಯುನಿಕೇಷನ್ ಆಗಲಿ ಇವನ್ನ ಕಂಟಿನ್ಯೂಯಸ್ ಬಿಡಿಸೋದು ಇವನ್ನ. ಯಾವಾಗ ಲಾಸ್ಟ್ 15 ಡೇಸ್ ಹೇಳಿದ್ನಲ್ಲ ವಿಲೇಜ್ ಅಕೌಂಟೆಂಟಿಗೆ ಟಾರ್ಗೆಟ್ ಮಾಡೋದ್ರಿಂದ ಲಾಸ್ಟ್ 15 ಡೇಸ್ ಬರೇ ಇದನ್ನೇ ಮಾಡೋದು. ಅವಾಗ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಗೆ ಕೇಕ್ ವಾಕ್ ಆಗ್ಬಿಡ್ತೈತಿ. ಜಸ್ಟ್ ನೀವು ಥಿಂಕ್ ಮಾಡ್ರಿ ಈಗ ಒಂದು 25 MCQs ಬಿಡ್ಸಕ್ಕೆ ಒಂದು 10 ಮಿನಿಟ್ಸ್‌ನ ಬಿಡಿಸ್ತಿರ್ತೀರಿ ಅವಾಗ. ಅಷ್ಟು ಈಸಿಲಿ ಸಾಲ್ವ್ ಆಗುತ್ತೆ. ಮತ್ತೆ ಅದನ್ನ ನೀವು ಒಮ್ಮೆ ಲಾಸ್ಟ್ ಮೊಮೆಂಟ್‌ಗೆ ನೀವು 15 ದಿವಸ ಬಂದು ಒಮ್ಮೆ ನಮಗೆ ರೀಡಿಂಗ್ ಸ್ಪೀಡ್ ಇಲ್ಲ ಅನ್ಬೇಡ್ರಿ. ನಾನು ನಿಮ್ಗೆ ಈಗ ಹೇಳತ್ತೀನಿ ನ್ಯೂಸ್ ಪೇಪರ್ ಓದೋದು ವೆರಿ ವೆರಿ ಇಂಪಾರ್ಟೆಂಟ್ ಐತಿ. ಒಂದು ನಾಲೆಜ್ ಪರ್ಪಸ್ ಎದಕ್ಕೆ ಡೈರೆಕ್ಟ್ ಒಂದಿಷ್ಟು ಕ್ವೆಶ್ಚನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ ಜಸ್ಟ್ ನೋಡಿದ್ರಂದ್ರೆ ಈಗ ನೀವು ನೋಡಿದ್ರೆ ರೀಸೆಂಟ್ ಚೀಫ್ ಮಿನಿಸ್ಟರ್ ಯಾರಾದ್ರು ಈ ತರ ಕ್ವೆಶ್ಚನ್ಸ್ ಕೇಳ್ತಿರ್ತಾರಲ್ಲ ಅವನಾತು ಅವನ್ನೆಲ್ಲ ನಿಮ್ಗೆ ಬರೀ ನ್ಯೂಸ್ ಪೇಪರ್ದು ಒಂದು ತಿಳುವಳಿಕೆಲೆ ಸಾಲ್ವ್ ಆಕವು ಒಂದನೇದು. ಎರಡನೇದು ಜಸ್ಟ್ ನಿಮ್ಗೆ ರೀಡಿಂಗ್ ಸ್ಪೀಡ್ ಅಥವಾ ಈಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನತ್ತಿರಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಕ್ಸಾಮ್ ಒಳಗದು ಎಕ್ಸಾಮ್ ಬಿಡಿಸಿ ಆಗಲ್ರಿ ಅದು. ಅದು ಆಕ್ಚುअली ರೀಡಿಂಗ್ ಸ್ಪೀಡ್ ಈಕ್ವಲ್ ಟು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊರಿ ನೀವು. ರೀಡಿಂಗ್ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಈಸಿಲಿ ಆಗುತ್ತೆ. ಒಂದ್ ಸಲ ಕ್ವೆಶ್ಚನ್ಸ್ ನೀವು ಓದಿರಿ ಅಂದ್ರೆ ಈಗ ಓದಾತಿರಿ ಅನ್ಕೋರಿ. ಇದು ಎದಕ್ಕೆ ಮ್ಯಾನೇಜ್ ಆಗಲ್ಲ? ಈ ಕ್ವೆಶ್ಚನ್ ಓದಿರಿ ಅದ್ರ ತಲೆಯಾಗಿನ ಪ್ರೊಸೆಸ್ ಆಗತ್ತಿಲ್ಲ. ಮತ್ತೆ ಇನ್ನೊಮ್ಮೆ ಓದ್ತೀರಿ. ಓಹ್! ಇದು ಕೇಳತ್ತಾರ ಅಂತ 1ನೇದು, 2ನೇದು, 3ನೇದು, 4ನೇದು ಓದ್ತೀರಿ. ಮತ್ತೇನ್ ಕೇಳತ್ತಾರ ಮತ್ತೆ ಇನ್ನೊಮ್ಮೆ ಓದ್ತೀರಿ. ಒಂದ್ ಸತ ಈಗ ನೀವು UPSCದ ಈ ಸಲ ಪ್ರಿಲಿಮ್ಸ್ ಪೇಪರ್ ತೆಗೆದು ನೋಡ್ರಿ. 2026 ಅದ್ರಾಗ ಮೇಜರ್ ಪ್ರಾಬ್ಲಮ್ ಆಗಿದ್ದು ಎಲ್ಲರಿಗೂ ಟೈಮ್ ಮ್ಯಾನೇಜ್ಮೆಂಟೇ. ಆಕ್ಚುअली ಹಿಂಗ ಇತ್ತಂದ್ರೆ ಕ್ವೆಶ್ಚನ್ ಪೇಪರ್ ಪೂರ್ತಿ ಒಂದು ಕ್ವೆಶ್ಚನ್ ಇಲ್ಲೇ ಒಂದು ಕ್ವೆಶ್ಚನ್ ಇತ್ತು ಪೂರ್ತಿ. ಇಷ್ಟು ದೊಡ್ಡ ಕ್ವೆಶ್ಚನ್. ಇಷ್ಟು ಒಂದೊಂದು ಕ್ವೆಶ್ಚನ್ ಹಿಂಗಿದ್ದು. ಆಕ್ಚುअली ಅವ್ರು ನ್ಯೂಸ್ ಪೇಪರ್ ಓದೋರಿಗೆ ರಿವಾರ್ಡ್ ಮಾಡತಾರ. ಮತ್ತೆ ಇನ್ನೊಂದಂದ್ರೆ ಕನ್ಫರ್ಮ್ ಕ್ಲಾರಿಟಿ ಸಿಕ್ಕತ್ತೆ ನನಗೆ. ಏನಂದ್ರೆ UPSCನ ಇವರು ಕರೆಗೂ ಭಾಳ ಅಂದ್ರೆ ಭಾಳ ಸೀರಿಯಸ್ ಆಗಿ ತಗೊಂಡಾರ ಕೆಎದವ್ರು. ಯಾಕಂದ್ರೆ ಇಷ್ಟು ದಿವಸ ನಿಮಗೆ ಡಿಸಿಷನ್ ಮೇಕಿಂಗ್ ಮೇಲೆ ಕ್ವೆಶ್ಚನ್ ಬೀಳ್ತಿದ್ರನ್ರಿ. ಡಿಸಿಷನ್ ಮೇಕಿಂಗ್ ಎಥಿಕ್ಸ್ ಮೇಲೆ ಕ್ವೆಶ್ಚನ್ ಬೀಳ್ತಿದ್ವು ಕೆಎದಾಗ ಇಲ್ಲಲ್ಲ. ನೀನ್ ಎದಕ್ಕೆ PC ಎಕ್ಸಾಮ್‌ದಾಗ ಹಾಕಿದ್ರಿ ಹೇಳ್ರಿ ಎಥಿಕ್ಸ್ ಮತ್ತು ಡಿಸಿಷನ್ ಮೇಕಿಂಗ್ ಪೊಲೀಸರು ಹೆಂಗಿರ್ಬೇಕು ಇವೆಲ್ಲ ಕ್ವೆಶ್ಚನ್ಸ್ ಬಿದ್ದಿದ್ದು ಎದಕ್ಕೆ ಬಿದ್ದಾವ ಅಂತ ಮಾಡ್ರಿ ನೀವು. UPSC 2026 ಕ್ವೆಶ್ಚನ್ ಪೇಪರ್ ತೆಗೆದು ನೋಡ್ರಿ. ರೀಸೆಂಟ್ ಮೇದಾಗ ನಡೆದಿರೋ ಕ್ವೆಶ್ಚನ್ ಪೇಪರ್ ತೆಗೆದು ನೋಡ್ರಿ. ಅಲ್ಲಿ ಎಥಿಕ್ಸ್ ಕ್ವೆಶ್ಚನ್ ಅವ್ರು ಆಡ್ ಮಾಡಿದ್ರು. ಅವರು ಫಸ್ಟ್ ಟೈಮ್ ಆಡ್ ಮಾಡ್ಯಾರ ಇದನ್ನ. ಇಡೀ UPSC ಹಿಸ್ಟರಿ ಒಳಗೆ ಫಸ್ಟ್ ಟೈಮ್ ಎಥಿಕ್ಸ್ ಕ್ವೆಶ್ಚನ್ಸ್ ಆಡ್ ಮಾಡಿದ್ದು. ಎದ್ರಾಗ ಪ್ಯಾಟರ್ನ್ ಅಂತೂ 2014 ಚೇಂಜ್ ಆಗಿದ್ದು ಬಿಡು. ಅದಕ್ಕಿಂತ ಮುಂಚೆ ಇರ್ತಿದ್ದು. ಅದಾದ್ಮೇಲೆ ಹೇಳತ್ತೀನಿ ನಾನು. CSAT ಒಳಗೆ ಇದ್ದು.
ಈಗ ಆಡ್ ಮಾಡತ್ತಾರ ಅವ್ರು. ಇವ್ರು 2026 ಆಡ್ ಮಾಡಿದ್ರಲ್ಲ, ಇವ್ರು ನಾವರ ಯಾಕೆ ಬಿಡೋಣ ಅಂತೇಳಿ ಇವ್ರು ಆಡ್ ಮಾಡಕತ್ತಾರ. ಸ್ವಲ್ಪ ಸಣ್ಣ ಸಣ್ಣ ಲೆವೆಲ್‌ಗೆ ಆಡ್ ಮಾಡ್ತಾರ, ಆದ್ರೆ ಆಡ್ ಮಾಡತ್ತಾರ. ಎಷ್ಟು ಲೆವೆಲ್‌ಗೆ ಇನ್ಸ್ಪಿರೇಷನ್ ತಗೊಂಡಾರ ಅಂದ್ರೆ ಯುಪಿಎಸ್ಸಿನ ಎಲ್ಲ ಸೇಮ್ ಟು ಸೇಮ್ ಕ್ವೆಶ್ಚನ್ ಕಾಪಿ ಪೇಸ್ಟ್ ಮಾಡೋದಾತು. ಆಮೇಲೆ ಅವ್ರು ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಅದೇ ತರ ತೆಗೆದಾತು. ಮತ್ತೆ ಇಷ್ಟು ದಿವಸ ನಿಮ್ಗೆ ಜನರಲ್ ಸೈನ್ಸ್ ಕ್ವೆಶ್ಚನ್ಸ್ ಜಾಸ್ತಿ ಬೀಳ್ತಾವೆ, ಈಗೂ ಬೀಳ್ತಾವೆ ಜನರಲ್ ಸೈನ್ಸ್ ನಮ್ಗೆ ಗೊತ್ತೈತಿ. ಆದ್ರೆ ಟೆಕ್ನಾಲಜಿ ಬೇಸ್ಡ್ ಇವರು ಕವರ್ ಮಾಡ್ತಿದ್ದಿಲ್ಲ ಕೆಇದವರು. ಈ ಕ್ವಾಂಟಮ್ ಮೆಷಿನ್ ಮೇಲೆ ಆತು, ಆಮೇಲೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಆತು, ಇವನ್ನೆಲ್ಲ ಕವರ್ ಮಾಡ್ತಿದ್ದಿಲ್ಲ ಅವ್ರು, ಸ್ಪೇಸ್, ಡಿಫೆನ್ಸ್. ಆದ್ರೆ ಈಗ ಅವರು ಇದ್ರ ಮೇಲೆ ಫೋಕಸ್ ಎದಕ್ಕೆ ಮಾಡತ್ತಾರ ಅಂದ್ರೆ ಯುಪಿಎಸ್ಸಿ 5 ಪಿಲ್ಲರ್ಸ್ ಇಡ್ರಿ ನೀವು ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ನಿಮ್ಗೆ 5 ಪಿಲ್ಲರ್ಸ್ ಅದಾವ ಟೆಕ್ನಾಲಜಿ. ಒಂದು ಡಿಫೆನ್ಸ್, ಇನ್ನೊಂದು ಸ್ಪೇಸ್, ಆಮೇಲೆ ಬಯೋಟೆಕ್ನಾಲಜಿ ಒಂದು ಬರ್ತದೆ, ಆಮೇಲೆ ಪೊಲ್ಯೂಷನ್ ಒಂದು ಬರ್ತದೆ. ಪೊಲ್ಯೂಷನ್ ಒಳಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಬರ್ತದೆ. ಇವೊಂದು 4 ಪಿಲ್ಲರ್ಸ್ ಅದಾವ, 4 ಅಥವಾ 5 ಅದಾವ, ಇನ್ನೊಂದು ಐತಿ. ಇವ್ರೊಳಗಿನ ಟೆಕ್ನಾಲಜಿ ಬೇಸ್ಡ್ ಕ್ವಶನ್ಸ್ ಬಿಡ್ಬೇಕು ಕಂಪಲ್ಸರಿ. ಬಯೋಟೆಕ್ನಾಲಜಿ, ಸ್ಪೇಸ್, ಡಿಫೆನ್ಸ್, ಪೊಲ್ಯೂಷನ್, ಮತ್ತೆ ಇನ್ನೊಂದು ಬರ್ತದೆ ಯಾವುದು, ಡಿಫೆನ್ಸ್ ಆಯ್ತು, ಸ್ಪೇಸ್ ಆಯ್ತು, ಬಯೋಟೆಕ್ನಾಲಜಿ ಆಯ್ತು, ಪೊಲ್ಯೂಷನ್ ಆಯ್ತು, ಇವು ಇನ್ನೊಂದು ಪಿಲ್ಲರ್ ಬರ್ತದೆ ಸೈನ್ಸ್ ಅಂಡ್ ಟೆಕ್ ಒಳಗೆ. ಅವನ್ನ ಜನರಲ್ ಸೈನ್ಸ್ ಅಂತ ಹೇಳಿರೋದು. ಜನರಲ್ ಸೈನ್ಸ್ ಒಂದು ಪಿಲ್ಲರ್ ಅನ್ಕೋರಿ. ಜನರಲ್ ಸೈನ್ಸ್ ಇಂದ ಜಾಸ್ತಿ ಕ್ವಶನ್ಸ್ ಬೀಳ್ತಾವ, ಆದ್ರೆ ಇದ್ರ ಮೇಲೂ ಇವ್ರು ಜಾಸ್ತಿ ಫೋಕಸ್ ಮಾಡತ್ತಾರೆ ಇನ್ಮೇಲೆ. ಅದಕ್ಕೆ ನಾವು ಇವನು ಕವರ್ ಮಾಡ್ತೈತಿ ನಿಮ್ಗೆ, ಇವನ್ನ ಹ್ಯಾಂಡ್ ಔಟ್ ತರ ರೆಡಿ ಮಾಡತೈತಿ ಕರೆಂಟ್ ಅಫೇರ್ಸ್ಗೆ. ಡಿಫೆನ್ಸ್ ರಿಲೇಟೆಡ್ ಏನೇನಲ್ಲ ಅವನ್ನೆಲ್ಲ ಒಂದ ಕಡೆ, ಅಥವಾ ಸ್ಪೇಸ್ ರಿಲೇಟೆಡ್ ಏನೇನು ಕ್ವಶನ್ಸ್ ಕೇಳ್ಬೋದು ಅವು ಒಂದ ಕಡೆ, ಬಯೋಟೆಕ್ನಾಲಜಿ, ಪೊಲ್ಯೂಷನ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಪೊಲ್ಯೂಷನ್ ರಿಲೇಟೆಡ್ ಏನೇನಂತ ಒಂದ ಕಡೆ, ಇವನ್ನೆಲ್ಲ ಇದ್ರ ಮೇಲೆ ಪ್ಲಾನ್ ನಡೆಸೈತಿ. ನೀವು ಈಗ ಸಡನ್ಲಿ ನಮ್ಗೆ ಕೇಳಿದ್ರೆ ಅಂದ್ರೆ ಈ ಮಾಡರ್ನ್ ಹಿಸ್ಟ್ರಿ ನಿಮ್ ಕಂಟೆಂಟ್ ಚಲೋ ಕೊಡೋದು, ಏನ್ ಇವ್ನು ಮಾಡ್ಕೋತ ಕುಂದ್ರಂದೆ ನಿಮ್ಗೆ. ಎಲ್ಲ ಯಾವ ಟೈಮ್ ಬರ್ತದ್ರಿ, ಎಲ್ಲ ಸಬ್ಜೆಕ್ಟಿಗೂ ಟೈಮ್ ಬರ್ತದೆ, ಅವಾಗ ಅದನ್ನ ಕವರ್ ಮಾಡ್ತೈತಿ. ಆತತಾ ಇದೆಲ್ಲ ಕ್ಲಾರಿಟಿ ಸಿಕ್ತಂತ ಅನ್ಕೊಂಡಿನಿ ನಾನು. ಇವತ್ತಿನ ಟಾರ್ಗೆಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗೈತೆ ಅನ್ಕೊಂಡಿನಿ. ಇವತ್ತು ಚಂದ ಓದ್ರಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.